ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಹಣ ಬಾಕಿ ಕಂತು ಹಣ ಜಮೆ ಆಗ್ತಾ ಇದೆ. ಒಂದು ಕಡೆಗೆ ಎಲೆಕ್ಷನ್ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವು, ಮತ್ತೊಂದು ಕಡೆಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಕೂಡ ಇಲ್ಲಿ ಸದ್ಯಕ್ಕೆ ಬರ್ತಿರುವಂತದ್ದು. ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಹೌದು, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯ, ಬಿಜೆಪಿಯ ದಾಸಕರಿಯಪ್ಪ ಸೋಲಿಸಿದ ಸಮರ್ಥ, ಅಭಿಮಾನಿಗಳ ಸಂಭ್ರಮಾಚರಣೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರ ಭರ್ಜರಿ ಗೆಲುವು, ಭಾರಿ ಅಂತರದಿಂದ ಜಯವಾಗಿದೆ. ಇನ್ನು ಬಿಜೆಪಿಯ ಚರಂತಿ ಮಠ ಅವರಿಗೆ ಸೋಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಡಬಲ್ ಸೆಂಚುರಿಯತ್ತ ಬಿಜೆಪಿ ಸಾಕ್ತಾ ಇದೆ. ದೀದಿ ಕೋಟೆ ಛಿದ್ರ ಮಾಡಿದ ಕೇಸರಿ ಪಡೆ. 15 ವರ್ಷದ ಮಮತಾ ಅವರ ಆಧಿಪತ್ಯ ಅಂತ್ಯವಾಗೋದಕ್ಕೆ ಈಗ ಶುರುವಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. ಇನ್ನು ಅಸ್ಸಾಂನಲ್ಲೂ ಕೂಡ ಇತಿಹಾಸ ಸೃಷ್ಟಿಸಿದೆ ಬಿಜೆಪಿ. ಅಚ್ಚರಿ ಅಂದ್ರೆ ತಮಿಳುನಾಡಿನ ಫಲಿತಾಂಶ. ತಮಿಳುನಾಡಿನಲ್ಲಿ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ವಿಜಯ್ ಕುಮಾರ್ ಅವರು. 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಟಿವಿಕೆಗೆ ಭಾರಿ ಮುನ್ನಡೆಯಾಗಿದೆ. ದಳಪತಿ ಅಬ್ಬರಕ್ಕೆ ಸ್ಟಾಲಿನ್ ಸರ್ಕಾರ ಧೂಳಿಪಟವಾಗಿ ಹೋಗ್ತಾ ಇದೆ. ವೀಕ್ಷಕರೇ, ಪಂಚರಾಜ್ಯ 5 ರಾಜ್ಯಗಳ ಫಲಿತಾಂಶ ಹೊರಗೆ ಬಿದ್ದಿದೆ. ಯಾರು ಎಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ಕರ್ನಾಟಕದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಗಿದೆ ಅದನ್ನು ಕೂಡ ನೋಡೋಣ. ಇನ್ನು ಕೇಂದ್ರದ ಮೋದಿ ಸರ್ಕಾರದ ಬಿಜೆಪಿ ಸರ್ಕಾರ ಕೇಸರಿ ಪಡೆ ಕೂಡ ಎಲ್ಲೆಲ್ಲಿ ಮತ್ತೆ ಸರ್ಕಾರ ರಚನೆ ಮಾಡ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಬಸ್ ಸಂಚಾರ ಮತ್ತೆ ಬಂದ್ ಆಗ್ತಾ ಇದೆ. ಹೌದು, ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಬಸ್ಗಳ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಈ ಬಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೂ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಸಾರಿಗೆ ನೌಕರರು. ಹೀಗಾಗಿ ಊರಿಗೆ ಹೋಗೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವಾಗ್ಲಿಂದ ಬಸ್ ಸ್ಟ್ರೈಕ್ ಪ್ರಾರಂಭವಾಗುತ್ತೆ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಾವು ಕೇಳೋ ಪ್ರಶ್ನೆಗೆ ಇವತ್ತು ನೀವು ಉತ್ತರ ಕೊಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಿ. ನಿಮ್ಮ ಕಮೆಂಟ್ ಇಂದ ತುಂಬಾ ಜನರಿಗೆ ತುಂಬಾ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಪಂಚ ಗ್ಯಾರಂಟಿಗಳ ಕಮಾಲ್. ನಮ್ಮ ಒಂದು ಕರ್ನಾಟಕದ ಬೈ ಎಲೆಕ್ಷನ್ ನಲ್ಲಿ ಫಲಿತಾಂಶ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. ಬಿಜೆಪಿ ಪಕ್ಷಕ್ಕೆ ಭಾರಿ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು, ಪಂಚ ಗ್ಯಾರಂಟಿ ಫಲಾನುಭವಿಗಳು ಅಂದ್ರೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳೇ ನಮಗೆ ಈ ಒಂದು ಫಲಿತಾಂಶದಲ್ಲಿ ಅಂದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ನಮಗೆ ಭರವಸೆ ಇದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ಭರವಸೆಯನ್ನ ಮೊದಲೇ ವ್ಯಕ್ತಪಡಿಸಿದ್ರು. ಬಿಜೆಪಿ ಅವರು ಕೂಡ ಇಲ್ಲ ನಾವೇ ಬರ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ರು. ಆದ್ರೆ ಮತ ಆದೇಶ ಏನಿದೆ ನೋಡಿ, ಅಂದ್ರೆ ಮತ ಹಾಕಿದವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೆಲುವನ್ನ ಕೊಟ್ಟಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು. ಇದರದ್ದು ಕೂಡ ಹಣ ನಿಮಗೆ ಈಗ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರು ಆಗಬಹುದು. ಯಾಕಂದ್ರೆ ನೋಡಿ, ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಮೊದಲೇ ಚಿಕ್ಕೋಡಿಯಲ್ಲಿ ಕೊಟ್ಟಿರುವಂತದ್ದು. ವೀಕ್ಷಕರೇ, ಈಗ ಎರಡನೇದಾಗಿ ಹೇಳ್ಬೇಕಂದ್ರೆ ಇಲ್ಲಿವರೆಗೂ 28ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದ್ರೆ 29ನೇ ಕಂತು ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಹಣ ಬಂದಿಲ್ಲ ಅಂದವರು ಯಾರು ಕೂಡ ಚಿಂತೆ ಮಾಡ್ಲೇಬೇಡಿ. ಯಾಕಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ವೀಕ್ಷಕರೇ, ಇನ್ನು ಒಂದು ವಾರ ಅಂದ್ರೆ ನೋಡಿ, ಇದೇ ಒಂದು 12, 13ನೇ ತಾರೀಕಿನವರೆಗೂ ನೀವು ಕಾಯಿರಿ ವೀಕ್ಷಕರೇ. ಅಂದ್ರೆ ತಾಳ್ಮೆಯಿಂದ ಕಾಯ್ಬೇಕು. ತುಂಬಾ ಜನ ಹಣ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ತಗೋತಾರೆ, ಏನಾಗ್ಬಿಡ್ತು ಅಂತ. ಇಲ್ಲಿವರೆಗೂ 28ನೇ ಕಂತು ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಅಪ್ಡೇಟ್ ಇದೆ. ಆದ್ರೆ 29ನೇ ಕಂತು ಹಣ ಬಿಡುಗಡೆ ಆಗಿದೆ ಎಂಬುದಕ್ಕೆ ಯಾವುದು ಕೂಡ ಅಧಿಕೃತ ಅಪ್ಡೇಟ್ ಇಲ್ಲ ವೀಕ್ಷಕರೇ. ಸೊ ಇಲ್ಲಿ 29ನೇ ಕಂತು ಹಣ ಕೆಲವರಿಗೆ ಜಮೆ ಆಗಿದ್ರು ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡಿದಂತ ಅಧಿಕೃತ ಅಪ್ಡೇಟ್ ಕೊಡೋವರೆಗೂ ಯಾರು ಕೂಡ ಚಿಂತೆ ಮಾಡ್ಲೇಬೇಡಿ. ಇನ್ನು 30ನೇ ಕಂತು ಹಣ ಕೂಡ 15ನೇ ತಾರೀಕಿನ ನಂತರ ರಿಲೀಸ್ ಆಗ್ಬೇಕು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರತಿ ತಿಂಗಳು 15ನೇ ತಾರೀಕಿನವರೆಗೂ ಹಣವನ್ನ ರಿಲೀಸ್ ಮಾಡಲಾಗುತ್ತೆ. 15ನೇ ತಾರೀಕಿನವರೆಗೂ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವರಿಗೆ ಹಣ ಹಾಕೋದನ್ನ ಕ್ಲಿಯರ್ ಕೂಡ ಮಾಡಲಾಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ 28ನೇ ಕಂತು ನಿಮಗೆ ಜಮೆ ಆಗಿದ್ರೆ 29ನೇ ಕಂತು 14ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಜಮೆ ಆದ್ರೆ 15ನೇ ತಾರೀಕಿನ ನಂತರ ಮತ್ತೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ನಂತರ ಮೇ 30ನೇ ತಾರೀಕಿನವರೆಗೂ ಆ ಒಂದು 30ನೇ ಕಂತು ಹಣವನ್ನ ಜಮೆ ಮಾಡ್ತಾರೆ. ನಂತರ ಕೆಲವೊಂದು ಅಕೌಂಟ್ಗೆ ಹಣ ಜಮೆ ಆಗಿರಲ್ಲ, ಅದು 3ನೇ ಹಂತದಲ್ಲಿ ಹಣವನ್ನ ಜಮೆ ಮಾಡುವ ಒಂದು ಪ್ರಕ್ರಿಯೆಯನ್ನ ಮಾಡಿ ಎಲ್ಲಾ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಆಗಿದೆ ಇಲ್ಲವಂತ ಚೆಕ್ ಕೂಡ ಮಾಡ್ತಾರೆ. ಈ ತರ ವೀಕ್ಷಕರೇ, ಒಟ್ಟು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಹಾಕ್ಬೇಕಲ್ಲ. ಸೊ ಇಲ್ಲಿ 13-14 ದಿನ ಬೇಕಾಗುತ್ತೆ. ಈಗ ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಈ ಬಾರಿನೂ ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ.
ಅಂದ್ರೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭರ್ಜರಿ ಗೆಲುವು ಅಂತಾನೆ ಹೇಳ್ಬಹುದು. ಬಿಜೆಪಿ ಪಕ್ಷ ಎರಡೂ ಕ್ಷೇತ್ರದಲ್ಲೂ ಕೂಡ ಒಂದು ಸೋಲಾಗಿದೆ, ಅಂದ್ರೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬಹುದು. ಫಲಿತಾಂಶ ಕೂಡ ಬಂದಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಭಾರಿ ಅಂತರದಿಂದ ಜಯವಾಗಿದೆ. ಬಿಜೆಪಿಯ ಚರಂತಿ ಮಠ ಅವರಿಗೆ ಒಂದು ಸೋಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ, ಚುನಾವಣೆ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಖುದ್ದು ಆ ಒಂದು ಚುನಾವಣೆಯಲ್ಲಿ ಭಾರಿ ಒಂದು ಪ್ರಚಾರ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದು ಚರಂತಿ ಮಠ ಅವರಿಗೆ ಒಂದು ಸೋಲಕ್ಕೆ ಕಾರಣವಾಯ್ತಾ, ಅಥವಾ ಪಂಚ ಗ್ಯಾರಂಟಿಗಳ ಯೋಜನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಜನರು ಕೈ ಹಿಡಿದ್ರ, ಎಲ್ಲಾ ಕೂಡ ಡೀಟೇಲ್ ಆಗಿ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಇನ್ನೊಂದು ಕಡೆಗೆ ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಜಯ ಸಿಕ್ಕಿದೆ. ದಾಸಕರಿಯಪ್ಪ ಅವರು ಬಿಜೆಪಿ ಪಕ್ಷಕ್ಕೆ ಸೋಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅಂದ್ರೆ ದಾವಣಗೆರೆಯಲ್ಲಿ ದಾಸಕರಿಯಪ್ಪ ಅವರಿಗೆ ಒಂದು ಸೋಲಾಗಿದೆ ಮತ್ತು ಸಮರ್ಥ ಶಾಮನೂರ್ ಬಿಜೆಪಿ ಪಕ್ಷಕ್ಕೆ ಗೆಲುವಾಗಿದೆ ಅಂತ ಹೇಳ್ಬೋದು. ದಾವಣಗೆರೆ ಸೌತ್ ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಿದೆ. ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೋಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಪಂಚ ರಾಜ್ಯಗಳ ಚುನಾವಣೆ ಕೂಡ ಇವತ್ತು ಫಲಿತಾಂಶ ಬಂದಿದೆ. ಒಟ್ಟು 5 ರಾಜ್ಯಗಳಲ್ಲಿ ಫಲಿತಾಂಶ ಇವತ್ತು ಬಂದಿದೆ ವೀಕ್ಷಕರೇ. ಮೊದಲನೇದಾಗಿ ಹೇಳ್ಬೇಕಂದ್ರೆ ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ, ತಮಿಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ಈ 5 ರಾಜ್ಯಗಳಲ್ಲಿ ವಿಧಾನಸಭಾ ಫಲಿತಾಂಶ ಏನಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ತುಂಬಾನೇ ಒಂದು ಅಚ್ಚರಿ ರಿಸಲ್ಟ್ ಬಂದಿದೆ. ಡಬಲ್ ಸೆಂಚುರಿಯತ್ತ ಬಿಜೆಪಿ ಪಕ್ಷ ಮುನ್ನುಡಿ ಸಾಧಿಸಿದೆ. ಅಂದ್ರೆ ನೋಡಿ, ನಮ್ಮ ಒಂದು ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್, ಅಸ್ಸಾಂನಲ್ಲಿ ಬಿಜೆಪಿ ಪಕ್ಷಕ್ಕೆ ಬರ್ತಾ ಇದೆ. ಬಿಜೆಪಿ ಪಕ್ಷ ಅಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. 15 ವರ್ಷದಿಂದ ಇದ್ದ ದೀದಿ ಸರ್ಕಾರ ಧೂಳಿಪಟ ಅಂತ ಹೇಳ್ಬೋದು, ಕೋಟೆ ಛಿದ್ರವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ ಈ ಒಂದು ಚುನಾವಣಾ ಕಾಲವಾಗಿತ್ತು. ಮತ ಎಣಿಕೆ ಕೂಡ ಆರಂಭವಾಗಿತ್ತು. ನಂತರ 294 ಸ್ಥಾನಗಳಿರೋ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ನಡುವೆ ನೇರ ಹೋರಾಟವಿತ್ತು. ಇದರಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಅಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇದೆ. 15 ವರ್ಷದಿಂದ ಇದ್ದ ಮಮತಾ ಬ್ಯಾನರ್ಜಿ ಅವರ ದೀದಿ ಸರ್ಕಾರ ಪಶ್ಚಿಮ ಬಂಗಾಳದ ಕೋಟೆ ಛಿದ್ರವಾಗ್ತಾ ಇದೆ. ಕೇಸರಿ ಪಡೆ ಈಗ ಬಿಜೆಪಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಈಗ ಮತ್ತೆ ಸರ್ಕಾರವನ್ನ ರಚನೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಇದು 2 ಕ್ಷೇತ್ರದಲ್ಲಿ, ಒಟ್ಟು ಭಾರತದಲ್ಲಿ 2 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸರ್ಕಾರ ರಚನೆ ಮಾಡಬಹುದು ಬಹುಮತದೊಂದಿಗೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಮೋದಿ ಸರ್ಕಾರಕ್ಕೆ ಭಾರತದಲ್ಲಿ ಪಂಚ ರಾಜ್ಯಗಳಲ್ಲಿ 2 ದೊಡ್ಡ ಒಂದು ಭರ್ಜರಿ ಗೆಲುವು ಅಂತಾನೆ ಹೇಳ್ಬಹುದು. ಇನ್ನು ಮುಖ್ಯವಾಗಿ ತಮಿಳುನಾಡಿನಲ್ಲಿ ನೋಡಿ, ಟಿವಿಕೆ ಪಕ್ಷ ಹೊಸ ಪಕ್ಷ. ಇದು ನಟ ವಿಜಯ್ ಕುಮಾರ್ ಅವರು ಕಟ್ಟಿರುವಂತದ್ದು. ಇದು ಹೊಸ ಪಕ್ಷ ಆಗಿದ್ರು ಕೂಡ ಸ್ಟಾಲಿನ್ ಅವರ ಸರ್ಕಾರ ಧೂಳಿಪಟವಾಗಿ ಹೋಗಿದೆ. ಎದಕ್ಕಂದ್ರೆ ಬರೋಬ್ಬರಿ 108 ಸ್ಥಾನಗಳಲ್ಲಿ ಭರ್ಜರಿ ಜಯ ಸಿಕ್ಕಿದೆ ಟಿವಿಕೆ ಪಕ್ಷಕ್ಕೆ. ತಮಿಳುನಾಡಿನಲ್ಲಿ 234 ಸ್ಥಾನಗಳಿಗೆ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಹೊಸ ಪಕ್ಷವು ಕಾಂಗ್ರೆಸ್ ಮತ್ತು ಎಡಿಎಂಡಿಕೆ ಮೈತ್ರಿಕೂಟದ ವಿರುದ್ಧ ಹೋರಾಟ ಮಾಡ್ತಾ ಇದ್ದು, ಇದರಲ್ಲಿ ಟಿವಿಕೆ ಮುನ್ನಡೆಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ವಿಜಯ್ ಕುಮಾರ್ ಅವರು ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗ ಅರ್ಹರಾಗಬಹುದು. ಆದ್ರೆ ಫಲಿತಾಂಶ ಅತಂತ್ರವಾಗಿ ಬಂದಿದೆ. ಅತಂತ್ರ ಅಂದ್ರೆ ಏನು? ಬಹುಮತ ಸಿಗೋದಿಲ್ಲ, ಸ್ಪಷ್ಟ ಬಹುಮತ ಡೌಟು. ತಮಿಳುನಾಡಲ್ಲಿ ಸರಳ ಬಹುಮತ ಬೇಕಂದ್ರೆ 118 ಸೀಟುಗಳು ಬೇಕು. ಮುನ್ನಡೆ ಕಾಯ್ದುಕೊಂಡ ಟಿವಿಕೆ ಪಕ್ಷವು 105 ಕ್ಷೇತ್ರ ಪಡೆದುಕೊಂಡಿದೆ. ಅಂದ್ರೆ ವಿಜಯ್ ಕುಮಾರ್ ಅವರ ಕ್ಷೇತ್ರ 105, 62ರಲ್ಲಿ ಡಿಎಂಕೆ ಹಾಗೂ 67ರಲ್ಲಿ ಎಐಎಡಿಎಂಕೆ ಮುಂದಿದೆ. ಇದರಿಂದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಅತಂತ್ರ ಫಲಿತಾಂಶ ಬರುವ ಮುನ್ಸೂಚನೆ ಇದೆ. ಹೀಗಾಗಿ ತಮಿಳುನಾಡಿನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾವ ಸರ್ಕಾರ ರಚನೆ ಆಗುತ್ತೆ ಎಂಬುದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ? ಬಿಜೆಪಿ ಪಕ್ಷದವರೇ ಆಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಹುಮತದೊಂದಿಗೆ ಬಿಜೆಪಿ ಪಕ್ಷ ಭರ್ಜರಿ ಗೆಲುವಾಗಿದೆ. ಇನ್ನು ಅಸ್ಸಾಂನಲ್ಲೂ ಕೂಡ ಭರ್ಜರಿ ಗೆಲುವು ಬಿಜೆಪಿ ಪಕ್ಷದಾಗಿದೆ. ಇನ್ನು ಮುಖ್ಯವಾಗಿ ಕೇರಳದಲ್ಲಿ ಯುಡಿಎಫ್ ಅಂದ್ರೆ ಯುಡಿಎಫ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ರಚನೆ ಆಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಇನ್ನೂ ಕೂಡ ಫಲಿತಾಂಶ ಅತಂತ್ರವಾಗಿರೋದ್ರಿಂದ ಇಲ್ಲಿ ವಿಜಯ್ ಕುಮಾರ್ ಅವರು, ಟಿವಿಕೆ ಪಕ್ಷ ವಿಜಯ್ ಕುಮಾರ್ ಅವರು, ನಟ ವಿಜಯ್ ಕುಮಾರ್ ಅವರು ಯಾವ ಪಕ್ಷದೊಂದಿಗೆ ಮೈತ್ರಿ ಆಗ್ತಾರೆ ನೋಡಿ, ಅಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ವೀಕ್ಷಕರೇ, ಮೇ 20ನೇ ತಾರೀಕಿನ ನಂತರ ಮತ್ತೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರು ಈ ಬಾರಿ ಬಸ್ಗಳ ಸಂಚಾರವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮೇ 20ನೇ ತಾರೀಕಿನ ನಂತರ ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ 19ನೇ ತಾರೀಕಿನವರೆಗೂ ನ್ಯೂಸ್ ನೋಡ್ತಾ ಇರಿ, ಸುದ್ದಿ ನೋಡ್ತಾ ಇರಿ. ನಮ್ಮ ಚಾನಲ್ ಕೂಡ ನಾವು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಒಂದು ವೇಳೆ 19ನೇ ತಾರೀಕಿನ ಒಳಗೆ ಕರ್ನಾಟಕ ಸರ್ಕಾರದಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನ
ಈಡೇರಿಸಿಲ್ಲ ಅಂದ್ರೆ 20ನೇ ತಾರೀಕಿನ ನಂತರ ಬಸ್ಗಳ ಸಂಚಾರವನ್ನ ಬಂದ್ ಮಾಡಿ ಕರ್ನಾಟಕ ರಾಜ್ಯದಂತ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಸ್ವಲ್ಪ ಜನರು ಪ್ರಯಾಣಿಕರು ಎಚ್ಚರವಾಗಿರಬೇಕು. ಸ್ಪೆಷಲಿ ಮಹಿಳಾ ಪ್ರಯಾಣಿಕರು, ಶಕ್ತಿ ಯೋಜನೆ ಫಲಾನುಭವಿಗಳು, ಮಹಿಳೆಯರೇನು ತರ ನೋಡಿ ಬಸ್ಗಳ ಸಂಚಾರದಲ್ಲಿ ವೃತ್ತಿವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ನೀವು ಹುಷಾರಾಗಿ ಓಡಾಟ ಮಾಡಿ. ಇನ್ನು ಮುಖ್ಯವಾಗಿ ನೋಡಿ ವೀಕ್ಷಕರೇ, 19ನೇ ತಾರೀಕಿನವರೆಗೂ ಗುಡುವಿದೆ. ಅಲ್ಲಿವರೆಗೂ ಸಂಧಾನ ಸಭೆ ಸಕ್ಸಸ್ ಆದ್ರೆ ಅವಾಗ ಯಾವುದೇ ರೀತಿ ಬಸ್ ಸಂಚಾರ ಬಂದ್ ಆಗೋದಿಲ್ಲ. ಒಂದು ವೇಳೆ ವಿಫಲವಾದ್ರೆ ಮತ್ತೆ ಸಾರಿಗೆ ಮುಷ್ಕರ ನಡೆಯುತ್ತೆ. ಅವಾಗ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಆಗ್ಬಹುದು. ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂದ್ರೆ ಎಲ್ಲಿವರೆಗೂ ಬೇಡಿಕೆಗಳನ್ನ ಈಡೇರಿಸಲ್ಲ ಅಲ್ಲಿವರೆಗೂ ಬಸ್ ಗಳನ್ನ ರೋಡಿಗೆ ಇಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿದೆ, ಇಂಪಾರ್ಟೆಂಟ್ ನ್ಯೂಸ್ ಆಗಿದೆ. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.